ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಆಫೀಸರ್ಸ್ಗಳೆಲ್ಲ ಬಿಟ್ಟಿದ್ದೆ. ಸಂಗ್ರಾಮ್ ಸಿಂಗ್ಗೆ ಕರಿಯಪ್ಪ ಅವನು ಭಾಳ ಡೇರ್ ಡಬಲ್ ಇದೆ ಅಂತ ಹೇಳಿ ಕರೆಸ್ತಾ ಇದ್ರು. ನಾನು ಏನು ಸರ್ ಅಂತ ಹೇಳ್ತಾ ಇದ್ದೆ, ವೀರಪ್ಪನ ಹತ್ರ ಹೋಗ್ಬೇಕು ನೀವು ಅಂತ ಹೇಳಿದ್ರು. ಅಯ್ಯೋ ಅಷ್ಟೇ ತಾನೇ ಸರ್, ನಮ್ಮ ಯಾಕೆ ಸರ್ ಅಂತ ಕೇಳಿದೆ. ಡಾಕ್ಟರ್ ರಾಜ್ಕುಮಾರ್ಗೆ ಕರ್ಕೊಂಬರ್ಬೇಕು ಅಂತ ಹೇಳಿದೆ. ಸರ್ ರಾಜ್ಕುಮಾರ್ಗೆ ಏನು ಸರ್, ಯಾರು ಬೇಕಾದ್ರೆ ಹೇಳಿ ಕರ್ಕೊಂಬರ್ತೇನೆ, ನನ್ನ ಪ್ರಾಣನೇ ರಾಜ್ಕುಮಾರ್ ಕೊಡುವಾಗ ಇದು ನೀವು ಹೋಗು ಅಂತ ಹೇಳ್ತಾ ಇದ್ದೀರಲ್ಲ, ಸರಿ ಹೇಳಿ ಸರ್ ಏನು ಮಾಡಬೇಕು ಅಂತ ಹೇಳಿದೆ. ಕಡೆ ನಾನು ಆ ಒಂದು ಆಚರಣೆಯನ್ನು, ಯಾಕಂದರೆ ಅದು ಇಟ್ಸ್ ನಾಟ್ ಎ ಈಸಿ ಥಿಂಗ್ ಟು ಗೋ ಟು ವೀರಪ್ಪನಿಗೆ ಗೊತ್ತಾಗಿದ್ದರೆ ನಾನು ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದೆ, ನನಗೆ ಅಲ್ಲೇ ಕೃತ ಮಾಡಿಬಿಟ್ಟಿರೋನು. ಶಿರೋಡಿಯಿಂದ ಸುಮಾರು ಫಾರೆಸ್ಟಲ್ಲಿ ಹೋಗ್ಬೇಕಲ್ಲಿ 25 ಕಿಲೋಮೀಟ್ರು. ಅಲ್ಲಿ ಅವನು ವೀರಪ್ಪನ ಆತ್ಮೀಯರಾದ ರಾಜು ಅಂತ ಇದ್ದ. ಅಲ್ಲಿ ಹೋಗಿ ಅಲ್ಲೇನೇ ಅವನು ನಮಗೂ ಅವನಿಗೂ ಒಂದು ಇಷ್ಟೇ ದೂರ ಇದ್ದಿದ್ದು. ಯಾರಿಗೆ ಎಂತಿದ್ರು ಅಂತ ಹೇಳಕ್ಕಿದ್ರು. ಇಲ್ಲ ಅವನು ಸೇತುಕೊಳ್ಳಿ ರಾಜ ಹಿಂಗೆ ಪೊಲೀಸ್ಕಾರರು ಬಂದಿರ್ಕಾನ ಪಣಮಿ ಹೇಳ್ತಿರ್ತ ಅಂತ ಹೇಳಿದೆ. ಏನಂದ್ರೆ ದುಡ್ಡು ತಗೊಂಡ್ಬಂದಾನೆ ಅಂತ ಹೇಳಿದ್ದೆ. ನಕ್ಕಿದ್ದೆ ಹಿಂಗಿಂಗಂದ. ನಾನು ಹಂಗೆ ಆಯ್ತಪ್ಪ ನನ್ನ ಪ್ರಾಣವೇ ಬದುಕಿದೆ ಅಂತ ಹೇಳಿದೆ. ಕಡೆಗೆ ಅವರು ಅಸೋಸಿಯೇಟ್ಸ್ ಎಲ್ಲ ಬಂದರು. ಬಂದಮೇಲೆ ಅವ್ರಿಗೆಲ್ಲ ದುಡ್ಡು ಕೊಟ್ಟಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೆಲಿಕಾಪ್ಟ್ರಲ್ಲೇ ಕರ್ಕೊಂಡು ಬಂದೆ. ಅವತ್ತು ದಿವಸ ಸ್ವಲ್ಪ ಯಾಮಾರಿದ್ರೆ ನಾನು ಮೇಲ್ಗಡೆ ಹೊಟ್ಬಿಡ್ತಾ ಇದ್ದೆ. ನಾನು ಅಷ್ಟೊಂದು ಖತರ್ನಾಕಿದ್ದ ಅಲ್ಲಿ. ಇವತ್ತೊಂದು ಹೀಗೆ ಒಂದು ನಡೀತು. ಯಾಕಂತ ಹೇಳಿದ್ರೆ ನನ್ನ ಜೀವಮಾನದಲ್ಲಿ ಒಂದು ರಾಜ್ಕುಮಾರ್ ಕರ್ಕೊಂಡು ಬಂದಿದ್ದು ರಿಯಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಇಟ್ಸ್ ಮೈ ಗ್ರೇಟ್ ಅಚೀವ್ಮೆಂಟ್. ಅವತ್ತೊಂದು ದಿವಸ ನಾನು ಏನಾರ ಸ್ವಲ್ಪ ಮಿಸ್ಫೈರ್ ಆಗೋಗ್ಬಿಟ್ಟಿದ್ರೆ ನಾನು ಸಹ ಹೋಗ್ತಾ ಇದ್ದೆ. ಅದರಲ್ಲಿ ಬೇರೆ ಒಂದು ಆಪರೇಷನ್ಸ್ ಸಹ ಸಾಕಷ್ಟು ಇದ್ದು. ಇದರಲ್ಲಿ ನಾನು ರಿಟೈರ್ಡ್ ಆಗೋ ಒಂದು ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕರ್ಕೊಂಡು ಬಂದಿದ್ದು ಭಾಳ ಒಂದು ಸನ್ನಿವೇಶ ಭಾಳ ಚೆನ್ನಾಗಿತ್ತು. ಅದರಲ್ಲಿ ಏನೇನ ನಾನು ಮಿಸ್ ಆಗಿದ್ದಿದ್ರಾಗ ನಂದು ಪ್ರಾಣ ಹೋಗ್ತಾ ಇತ್ತು. ನಮ್ಮ ತಂದೆ ಈಗ ನನ್ನ ಸ್ನೇಹಿತರು ಸಹ ಬಿಟ್ಟಿದ್ದೆ ನಾವು ಹೋಗಬೇಕಾಗಿತ್ತು ಅಲ್ವಾ. ರಾಮರಾಜು